ಹಾಯ್ ಎಲ್ರಿಗೂ. ಇವತ್ತು ನಾವು ಚಬ್ಬಿ ಗಣೇಶನನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಚಬ್ಬಿ ಅಂದರೆ ಧಾರವಾಡ ಜಿಲ್ಲೆಯ ಹುಬ್ಳಿ ತಾಲೂಕಿನಲ್ಲಿರೋ ಒಂದು ಪುಟ್ಟ ಗ್ರಾಮ. ಈ ಗ್ರಾಮದ ಗಣೇಶ ಚತುರ್ಥಿ ಆಚರಣೆಯು ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿರುತ್ತದೆ. ಬೇಡಿದ ವರವನ್ನು ಈಡೇರಿಸುತ್ತಾ ವರಸಿದ್ಧಿ ವಿನಾಯಕನಾಗಿ ಸರ್ವ ವಿಘ್ನಗಳನ್ನು ನಿವಾರಣೆ ಮಾಡ್ತಾನೆ ಈ ಗಣೇಶ. ಬೇಡಿದ ವರವನ್ನು ಈಡೇರಿಸುತ್ತಾನೆಂಬ ನಂಬಿಕೆ ಇಲ್ಲಿಯ ಜನರಲ್ಲಿದೆ. ಹುಬ್ಳಿಯಿಂದ ಚಬ್ಬಿ ಗ್ರಾಮವು ಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ನಾವು ಸಂಜೆ 5 ಗಂಟೆಗೆ ಮನೆ ಬಿಟ್ವಿ. ಇನ್ನೇನು 1 ಕಿಲೋಮೀಟರ್ ಇದೆ, ರೀಚ್ ಆಗ್ತಾ ಇದ್ದೀವಿ ಅನ್ನೋಷ್ಟರಲ್ಲಿ ಫುಲ್ ವೆಹಿಕಲ್ಸ್ ಇತ್ತು, ಅಂದರೆ ಫುಲ್ ಟ್ರಾಫಿಕ್ ಅನ್ನು ತುಂಬಿತ್ತು. ಎಂಟ್ರಿ ಫೀಸ್ 50 ರೂಪೀಸ್ ತಗೊಂಡ್ರು. ನಾವು ಪಾರ್ಕಿಂಗ್ ಸ್ಪೇಸ್ ಹುಡುಕಿ ಗಾಡಿ ನಿಲ್ಲಿಸೋಷ್ಟರಲ್ಲಿ 6:30 6:45 ಅಂತವಾಗಿತ್ತು. ಹಾಗೆ ಫುಲ್ ಮೋಡ ಕವಿದ ವಾತಾವರಣ ಇತ್ತು. ಇನ್ನೇನು ಮಳೆ ಸ್ಟಾರ್ಟ್ ಆಗ್ತಾ ಇತ್ತು. ಪಾರ್ಕಿಂಗ್ ಸ್ಪೇಸಿಂದ ಆ ಗಣೇಶನ ದರ್ಶನ ಮಾಡೋಕ್ಕೆ 1.5 ಕಿಲೋಮೀಟರ್ ನಡ್ಕೊಂಡು ಹೋದ್ವಿ. 3 ಡೇಸ್ ಈ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಈ ಗಣಪನ ನೋಡಲಿಕ್ಕೆ ರಾತ್ರಿ ಹಗಲು ಎನ್ನದೆ 5-6 ಕಿಲೋಮೀಟರ್ಸ್ ಉದ್ದುದ್ದ ಸರದಿಯಲ್ಲಿ ನಿಂತು ಜನರು ದರ್ಶನ ಪಡಿತಾರೆ. ಚಬ್ಬಿಯ ಕುಲಕರ್ಣಿ ಮನೆತನ ಪ್ರತಿಷ್ಠಾಪಿಸುವ ಗಣೇಶನ ಬಣ್ಣ ಕೆಂಪು. 6 ಮನೆಗಳನ್ನು ಹೊಂದಿಕೊಂಡ ಈ ಕುಟುಂಬ 6 ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಅವೆಲ್ಲವೂ ಕೆಂಪು ಬಣ್ಣವನ್ನು ಒಳಗೊಂಡಿರುತ್ತದೆ. ಅದು ಇಲ್ಲಿನ ವೈಶಿಷ್ಟ್ಯ. ಇಲ್ಲಿ ಪೂಜೆಯಾದ ಅಡಿಕೆ ಬೆಟ್ಟವನ್ನು ತೆಗೆದುಕೊಂಡೋಗಿ ಭಕ್ತರ ಮನೆಯಲ್ಲಿಟ್ಟು ಪೂಜೆ ಮಾಡಿದರೆ ಒಳ್ಳೆಯದಾಗ್ತದೆ ಎಂಬುದು ಭಕ್ತರ ನಂಬಿಕೆ. ಈ ಗಣೇಶನ ದರ್ಶನ ಪಡಲಿಕ್ಕೆ ಸುತ್ತಮುತ್ತಲಿನ ಊರಿಂದ ಅಪಾರ ಸಂಖ್ಯೆಯ ಜನರು ಬಂದು ಹೋಗ್ತಾರೆ. ಬಂದ ಜನರಿಗೆಲ್ಲ 3 ದಿನಗಳ ಕಾಲ ಪ್ರಸಾದ ವ್ಯವಸ್ಥೆ ಮಾಡಲಾಗ್ತದೆ. ಲಕ್ಷಾಂತರ ಜನರು ಈ ಗಣಪನ ದರ್ಶನಕ್ಕೆ ಬರ್ತಾರೆ. ಅಂತಹ ಗಣಪತಿಯ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕರಿಸಿದ್ವಿ. ಹಾಗೆ ಬರ್ತಾ ಒಂದಷ್ಟು ಶಾಪಿಂಗ್ ಮಾಡಿ ಆಮೇಲೆ ಮನೆಗೆ ಬಂದ್ವಿ. ಇದಾಗಿತ್ತು ನಾವು ನೋಡಿದ ಚಬ್ಬಿ ಗಣಪತಿ ಉತ್ಸವ. ಇನ್ನೊಂದು ಬ್ಲಾಗ್ ಜೊತೆ ಮತ್ತೆ ಭೇಟಿಯಾಗ್ತೀನಿ. ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್. ಟೇಕ್ ಕೇರ್, ಬಾಯ್. ಮಂಗಲ ಮೂರ್ತಿ